ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಕೂಡ ಆದರದ ಸ್ವಾಗತ. ಇಲ್ಲಿ ನಾನು ಯಾವುದೇ ಸುಳ್ಳು ಪುಳ್ಳು ಹೇಳಿ ವಿಡಿಯೋ ಮಾಡಲ್ಲ, ಯಾವುದೇ ಕಾಪಿ ಅಡುಗೆ ಮಾಡಲ್ಲ, ಹಾಗೆ ಯಾವುದೇ ಒಂದು ಟಿಪ್ಸ್ ಕೊಡುವಾಗ್ಲೂ ಕೂಡ ಸುಮ್ಮನೆ ಕೊಡಲ್ಲ. ವ್ಯೂವ್ಸ್ಗೋಸ್ಕರ ನನಗೆ ಜೆನ್ಯೂನ್ ವ್ಯೂವ್ಸ್ ಬೇಕು, ಜೆನ್ಯೂನ್ ಸಬ್ಸ್ಕ್ರೈಬರ್ ಬೇಕು. ಹಾಗಾಗಿ ನಾನು ಯಾವುದೇ ಸುಳ್ಳು ಹೇಳಿ ಯಾರ ಆರೋಗ್ಯದ ಮೇಲೆ ಖಂಡಿತವಾಗಿ ನಾನು ಪರಿಣಾಮ ಬೀರುವ ಹಾಗೆ ಮಾಡೋದಿಲ್ಲ. ಇದು 100ಕ್ಕೆ 100 ಸತ್ಯ. ಇವತ್ತು ನಾನು ಒಂದು ಅದ್ಭುತವಾದ ತಲೆ ಕೂದಲಿನ ಎಣ್ಣೆ ಮಾಡಿದ್ದೀನಿ. ಇದು ಮನೆಯಲ್ಲಿ ನಾವು ಹಾಕುವಂಥ ಎಣ್ಣೆ. ಈಗ 2-3 ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಸಪ್ರೇಟಾಗಿ ನಾನು ಇವತ್ತು ಸೇರಿಸಿದ್ದೇನೆ, ಯಾಕಂದರೆ ಮನೆಯಲ್ಲೇ ಮೆಹಂದಿ ಗಿಡ ಎಲ್ಲ ಇತ್ತು. ಇದು ಹಾಕಿದ ತಕ್ಷಣ ನನಗೆ ದಟ್ಟವಾದ ಕೂದಲು, ಉದ್ದವಾದ ಕೂದಲು ಬರುತ್ತೆ ಅಂತ ಖಂಡಿತ ನಾನು ಹೇಳಲ್ಲ. ನಮ್ಮೊಂದು ಕೂದಲಿನ ಉದ್ದ ಮತ್ತು ಆ ಒಂದು ಥಿಕ್ನೆಸ್ ಇದೆ ಅಲ್ವಾ, ಅದು ಖಂಡಿತವಾಗಿ ನಾವು ಹುಟ್ಟುವಾಗಲೇ ನಮಗೆ ನಿರ್ಧಾರ ಆಗುತ್ತೆ. ಕಣ್ಣು ಹೇಗೆ, ಕೈ ಕಾಲು ಹೇಗೆ, ಮೂಗು ಹೇಗೆ, ಹಾಗೆ ಕೂದಲಿನ ವ್ಯವಸ್ಥೆ ಕೂಡ ನಾವು ಹುಟ್ಟುವಾಗಲೇ ನಿರ್ಧಾರ ಆಗಿರ್ತದೆ. ಹಾಗೆಲ್ಲದೆ ಅದು ವಂಶ ಪಾರಂಪರ್ಯವಾಗಿ ಒಂದು ಬರುವಂತಹ ಒಂದು ವಿಷಯ. ಅದು ಕೂದಲು ಉದ್ದ ಬರೋದು, ಚಿಕ್ಕದಾಗೋದು. ಆದರೆ ನಮಗೆ ಉದುರಿ ಹೋದ ಕೂದಲಿದೆ ಅಲ್ವಾ, ಅದು ತಿರುಗಿ ಬಂದ್ರೇ ನಮಗೆ ಸಾಕು. ಆ ಕೂದಲನ್ನ ಇಟ್ಕೊಂಡೇ ನಾವು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಈ ಎಣ್ಣೆಯಿಂದ. ಕನಿಷ್ಠ ಪಕ್ಷ ಒಂದು ದಿನಕ್ಕೆ 100 ಕೂದಲು ಉದುರಿ ಹೋಗ್ಬೋದಂತೆ. ಆದರೆ ಅದು ಕೂಡ ಉದುರಿ ಹೋಗೋದಾಗೆ ಈ ಎಣ್ಣೆಯಿಂದ ಖಂಡಿತವಾಗಿ ಮಾಡ್ಬೋದು. ಯಾಕಂದರೆ ನಾವು ಸಾಯುವ ತನಕ ಎಷ್ಟೇ ವಯಸ್ಸಾದರೆ ಬಿಳಿ ಕೂದಲು ಇರಲಿ, ಕಪ್ಪು ಕೂದಲು ಇರಲಿ, ಯಾವುದೇ ಕೂದಲು ಇರಲಿ, ಕೂದಲು ಹುಟ್ಟುತ್ತಾನೇ ಇರ್ತದೆ. ಹಾಗಾಗಿ ನಾವು ಏನು ಹೇಳೋದು, ಸಾಯುವ ತನಕ ನಮಗೆ ಕೂದಲು ಉದುರೋದು, ನಮಗೆ ಹುಟ್ಟೋದು ಇದು ಸಹಜ ಪ್ರಕ್ರಿಯೆ, ಇದು ನಡೀತಾನೇ ಇರ್ತದೆ. ಇವತ್ತು ನಾನೊಂದು ಅದ್ಭುತವಾದ ಎಣ್ಣೆ ಮಾಡಿದ್ದೇನೆ. ಮುಖ್ಯವಾಗಿ ಇದು ನಾನು ಮಾಡಿರೋದು ನನ್ನ ಮಗನಿಗೋಸ್ಕರ ಅಷ್ಟೇ. ಇಲ್ಲೊಂದು ಬಹಳ ಡೇಂಜರ್ ವಿಷಯ ಕೂಡ ನಡೆದಿದೆ ಈ ಎಣ್ಣೆ ಮಾಡುವಾಗ. ಹಾಗಾಗಿ ನಿಮಗೂ ಕೂಡ ಅದರ ಜೊತೆನೇ ನಾನು ಒಳ್ಳೆಯ ಟಿಪ್ಸ್ ಕೂಡ ಹೇಳ್ತೇನೆ. ಈ ಎಣ್ಣೆ ಮಾಡುವಾಗ ಖಂಡಿತವಾಗಿ ನೀವು ಚಿಕ್ಕ ಪಾತ್ರೆಯಲ್ಲಿ ಮಾಡಬೇಡಿ, ದೊಡ್ಡ ಪಾತ್ರೆಯಲ್ಲಿ ಮಾಡಬೇಕು. ಇಲ್ಲಿ ನಾನು ತಗೊಂಡಿರುವ ಸಾಮಗ್ರಿಗಳು ನೋಡಿ. ಇದು ಮೆಹಂದಿ ಎಲೆ ಮನೆಯಲ್ಲೇ ಇತ್ತು, ಇಲ್ಲದ ಮೆಹಂದಿ ಪೌಡರ್ ಹಾಕಿ, ಎಲೆ ಇಲ್ಲದವರು. ಹಾಗೆ ನಾನು ಇಲ್ಲಿ 3-4 ದಾಸವಾಳ ತಗೊಂಡಿದ್ದೇನೆ. ಇದು ಕೂಡ ನಮ್ಮ ಮನೇಲಿತ್ತು. ನಾನು ಇದನ್ನೆಲ್ಲ ಈ ಎಣ್ಣೆಗೋಸ್ಕರ ನಟ್ಟು ಬೆಳೆಸ್ತಾ ಇದ್ದೇನೆ. ಹಾಗೆ ನೋಡಿ, ಇದು ವೀಳ್ಯದೆಲೆ, ಇದು 4 ಇದೆ, ಇದು ಮನೆಯಲ್ಲೇ ಆಗಿರೋದು. ಹಾಗಾಗಿ ಇದೆಲ್ಲ ಪಾಟಲ್ಲಿ ಹಾಕಿದರೆ ಬರ್ತದೆ. ಹಾಗೆ ಕರಿಬೇವು ಸೊಪ್ಪು 1 ಹಿಡಿ, 4 ನೆಲ್ಲಿಕಾಯಿ. ಆಮೇಲೆ ಇದಕ್ಕೆ ಬೇಕಾದ ಒಂದೊಂದು ಸಾಮಗ್ರಿಯನ್ನು ನಾವು ಮರ್ಯಾದೆ ಹಾಕಬೇಕು. ಈರುಳ್ಳಿ ಅಂತೂ ನಮ್ಮ ತಲೆಗೆ ಬಹಳ ಒಳ್ಳೆಯದು. ಇದು ಸಾಂಬಾರು ಈರುಳ್ಳಿ 1 ಹಿಡಿ ತಗೊಂಡಿದ್ದೇನೆ. 4-5 ಅಂದರೆ 4-5 ಹಾಕ್ಬೋದು. ಹಾಗೆ ನೋಡಿ, ಚಿಕ್ಕ ಈರುಳ್ಳಿ ಇದೆ ಅಲ್ವ, ಇದು ಸಾಂಬಾರು ಈರುಳ್ಳಿ ಎಲ್ಲ ಅಂದರೆ ಚಿಕ್ಕ ಈರುಳ್ಳಿನೂ ಕೂಡ ತಗೊಳ್ಬೋದು. ಹಾಗೆ ನಮ್ಮ ಮನೆಯಲ್ಲೇ ನೆಟ್ಟು ಬೆಳೆಸಿದ ಅಲೋವೆರಾ ಜೆಲ್ ಎಲ್ಲ ಆಲ್ಮೋಸ್ಟ್ ನಮ್ಮ ಮನೆಯಲ್ಲೇ ಸಿಕ್ಕಿರುವಂತಹ ಪದಾರ್ಥದಿಂದಲೇ ನಾನು ಮಾಡ್ತಾಯಿದ್ದೇನೆ. ಇಲ್ಲಾಂದರೆ ನಿಮಗೆ ಪೌಡ್ರ್ ಕೂಡ ಸಿಗ್ತದೆ. ಇದು ಮೆಂತ್ಯ, ಒಂದು ಚಿಕ್ಕ ಕಪ್ಪಲ್ಲಿ 1/4 ಕಪ್ಪಷ್ಟು ಮೆಂತ್ಯ ತಗೊಂಡಿದ್ದೇನೆ. ಹಾಗೆ ಒಂದು ಚಿಕ್ಕ ಕಪ್ಪಲ್ಲಿ ಮೆಂತ್ಯದ ಅಳತೆಗೆ ನಾನು ಫ್ಲೇಕ್ಸ್ ಸೀಡ್ಸ್ ತಗೊಂಡಿದ್ದೇನೆ. ಈಗ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೇನೆ. ಈಗ ಇದನ್ನೆಲ್ಲ ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ಬರ್ತೇನೆ. ಇದನ್ನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡದೆ ಹಾಗೇ ನಾವು ಎಣ್ಣೆ ಕುದಿಯೋಗಲೂ ಕೂಡ ಹಾಕ್ಬೋದು. ಆದರೆ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ಆ ಪೇಸ್ಟನ್ನು ಎಲ್ಲ ಜರಡೆಲ್ಲ ಹಿಡಿದ ಮೇಲೆ ನೀವು ಆ ಪೇಸ್ಟನ್ನು ಬಿಸಾಕಬೇಡಿ. ಅದನ್ನು ಫ್ರಿಜ್ಜಲ್ಲಿಟ್ಟು 2 ದಿನ ಬಿಟ್ಟು ತಲೆಗೆ ಹಾಕಿ ಅದನ್ನು ಮುಗಿಸಿ, ನಾವು ಕೊನೆಯಲ್ಲಿ ಸೋಸಲಿಕ್ಕಿದೆ ಅಲ್ವ, ಸ್ವಲ್ಪ ನೀರು ಹಾಕಿ, ತುಂಬ ನೀರು ಹಾಕಲಿಕ್ಕೆ ಹೋಗಬೇಡಿ. ಒಂದು ಗಟ್ಟಿ ಪೇಸ್ಟ್, ಗಟ್ಟಿ ಅಂದರೆ ಮಾಮೂಲಿ ಒಂದು ಮೀಡಿಯಮ್ ಥರ ಪೇಸ್ಟನ್ನ ಮೊದಲು ನೀವು ಅದನ್ನು ರೆಡಿ ಮಾಡಿ. ಈ ಥರ ಪುಡಿ ಮಾಡಿದಾಗ ಅದರಲ್ಲಿ ನಮಗೆ ಎಲ್ಲ ಅಂಶಗಳು ಕೂಡ ಎಣ್ಣೆಯಲ್ಲಿ ಬೆರೀತದೆ. ಹಾಗಾಗಿ ನಾನು ಪುಡಿ ಮಾಡೋದು. ಹಾಗೆ ಪುಡಿ ಮಾಡಲಿಕ್ಕೆ ಇಷ್ಟ ಇಲ್ಲದವರು ಹಾಗೆ ಹಾಕ್ಬೋದು. ಹಾಕಿದಾಗ ಅದು ಸ್ವಲ್ಪ ತಟಪಟ ಅಂತ ಅನ್ಬೋದು. ಯಾವಾಗಲೂ ಮಾಡುವಾಗ ನೀವು ಒಂದು ದೊಡ್ಡ ಪಾತ್ರೆಯಲ್ಲಿ ಮಾಡಬೇಕು. ಇಲ್ಲಿ ಒಂದು ದೊಡ್ಡ ಅನಾಹುತನೇ ನಡೀತಾ ಇತ್ತು ಇವತ್ತು. ಅದೀಗ ನಿಮಗೆ ವಿಡಿಯೋದಲ್ಲಿ ಕೂಡ ನಾನು ತೋರಿಸ್ತಾ ಇದ್ದೇನೆ. ಯಾಕಂದರೆ ಚಿಕ್ಕ ಪಾತ್ರೆಯಲ್ಲಿ, ಚಿಕ್ಕದಲ್ಲ ಮಾಮೂಲಿ ಮೀಡಿಯಮ್ ಪಾತ್ರೆಯಲ್ಲಿ ಮಾಡುವಾಗ ಎಣ್ಣೆ ಕುದೀತಾ ಬರುವಾಗ ನಾನು ಪುಣ್ಯಕ್ಕೆ ಸ್ಟವ್ ಆಫ್ ಮಾಡಿದೆ. ಸ್ಟವ್ ಆಫ್ ಮಾಡಿದ ಕಾರಣ ಎಣ್ಣೆಗೆ ಬೆಂಕಿ ಹತ್ಕೊಂಡಿಲ್ಲ. ಅದು ಗ್ಯಾಸ್ ಸಿಲಿಂಡ್ರ್ ಕೂಡ ಫುಲ್ ಇತ್ತು. ಅದು ನೀವೆಲ್ಲ ಪಕ್ಕದಲ್ಲೇ ನಿಂತ್ಕೊಳ್ಬೇಕು ಈ ಎಣ್ಣೆ ಮಾಡೋದು, ಬಿಟ್ಟು ಎಲ್ಲೂ ಹೋಗಬೇಡಿ. ಇಲ್ಲಿ ನಾನೆಲ್ಲ ಸೇರಿ 1 ಲೀಟ್ರಷ್ಟು ಕೊಬ್ಬರಿ ಎಣ್ಣೆಯನ್ನು ತಗೊಳ್ತಾ ಇದ್ದೇನೆ. ಅದು ಶುದ್ಧವಾದ ಪ್ಯಾರಾಚೂಟ್ ತಗೊಂಡೆ. ನಮಗೆ ಮಾಡುವಾಗ ಒಂದು ಒಳ್ಳೆ ಎಣ್ಣೆಯಲ್ಲೇ ಮಾಡಿ. ಅಡುಗೆ ಕೊಬ್ಬರಿ ಎಣ್ಣೆಯನ್ನು ದಯವಿಟ್ಟು ಬಳಸಬೇಡಿ, ಬಳಸಿದರೆ ಏನು ಆಗೋದಿಲ್ಲ. ಇದು ಬೆಸ್ಟ್ ನಾವು ಹೇಳೋದು. ಹಾಗೆ 1 ಲೀಟ್ರ್ ಕೊಬ್ಬರಿ ಎಣ್ಣೆಗೆ ನಾನಿಲ್ಲಿ
ಒಂದು 100 ಮಿಲಿಯಷ್ಟು, ಅದು ಮೆಡಿಕಲಲ್ಲೇ ತನ್ನಿ ಆಯಿತಾ, ನೀವು ಅಂಗಡಿಯಿಂದೆಲ್ಲ ತರಬೇಡಿ. ನಾನು ಕ್ಯಾಸ್ಟ್ರಲ್ ಆಯಿಲ್ ಅಥವಾ ಹರಳೆಣ್ಣೆ ಹಾಕ್ತಾಯಿದ್ದೀನಿ. ಮೆಡಿಕಲಲ್ಲಂತೂ ಶುದ್ಧವಾಗಿ ಸಿಗ್ತದೆ, ಯಾಕಂದರೆ ಮಕ್ಕಳಿಗೋಸ್ಕರ ಎಲ್ಲ ಕೆಲವರು ತಗೊಂಡು ಹೋಗ್ತಾರಲ್ವ, ಹಾಗಾಗಿ ಇಂಥ ಎಣ್ಣೆನೆಲ್ಲ ಮಾಡುವಾಗ ಮೆಡಿಕಲಿಂದ ತಗೊಂಡು ಬನ್ನಿ. ಅದಲ್ಲದೆ ಇವಾಗ ನಾನು ನೋಡಿ ಸ್ವಲ್ಪ ಅದೇ ಸೇಮ್ ಹರಳೆಣ್ಣೆಯ ಅಳತೆಗೆ 100 ಮಿಲಿಯಷ್ಟು ನಾನಿಲ್ಲಿ ಡಾಬರ್ ಆಮ್ಲವನ್ನು ಕೂಡ ತಗೊಂಡಿದ್ದೇನೆ. ಇದು ಕುದೀತಾ ಬರುವಾಗ ನಾವು ಪೇಸ್ಟನ್ನ ಹಾಕಬೇಕು. ಆ ಪೇಸ್ಟ್ ಹಾಕಿದಾಗ ಇಲ್ಲಿ ತೊಂದರೆ ಆಯಿತು ನೋಡಿ, ನೀವು ನೋಡ್ತಾ ಇರಿ. ಅದನ್ನು ಮಾಡಿದರೆ ದೊಡ್ಡ ವೀಡಿಯೋ ಆಗ್ತಾಯಿತ್ತು ನೋಡಿ. ಪೇಸ್ಟ್ ಹಾಕಿದಾಗ ನನಗೆ ಗೊತ್ತಾಗಿಲ್ಲ, ಎಣ್ಣೆ ಕುದಿದು ಪೂರ್ತಿ ಒಂದು ಅರ್ಧ ಭಾಗ ಎಣ್ಣೆ ಹೊರಗಡೆ ಬಂತು. ಅದು ಎಣ್ಣೆ ಬಂದರೆ ತೊಂದರೆ ಇಲ್ಲ, ಬೆಂಕಿ ಹತ್ತಿಕೊಂಡಿದ್ದರೆ ಇವತ್ತು ನಾನು ಸಿಲಿಂಡ್ರ್ ಎಲ್ಲ ಹೋಗ್ತಾಯಿತ್ತು. ಹಾಗಾಗಿ ಇದನ್ನು ಮಾಡುವಾಗ ದಯವಿಟ್ಟು ದೊಡ್ಡ ಪಾತ್ರೆಯಲ್ಲಿ ಮಾಡಿ ನೋಡಿ. ಇದೀಗ ಫುಲ್ ಕುದೀತು. ಅಷ್ಟೊತ್ತಿಗೆ ಅದು ಕುದೀತಾ ಮೇಲೆ ಬರುವಾಗ ನಾನು ಸ್ಟವ್ ಆಫ್ ಮಾಡಿದ್ದಕ್ಕೆ ನಾನು ಬಚಾವ್ಬಿಟ್ಟೆ. ಮನೆ ಬಚಾವಾಯಿತು, ಗ್ಯಾಸ್ ಸಿಲಿಂಡ್ರ್ ಬಚಾವಾಯಿತು. ದಯವಿಟ್ಟು ತೋರಿಸಿದೆ, ಯಾಕೆಂದರೆ ಎಣ್ಣೆ ಹತ್ರ ಮಾಡುವಾಗ ತುಂಬ ಹುಷಾರಾಗಿ ಮಾಡಿ. ಅದು ಅಲ್ಲದೆ ಎಣ್ಣೆ ಮಾಡುವಾಗ ತುಂಬ ದೊಡ್ಡ ಪಾತ್ರೆಯಲ್ಲಿ, ಸ್ವಲ್ಪ ಎಣ್ಣೆ ಆದರೂ ಚಿಂತೆ ಇಲ್ಲ, ತುಂಬ ದೊಡ್ಡ ಪಾತ್ರೆಯಲ್ಲಿ ಮಾಡಿ. ಆಗ ಅದು ಕುದಿದು ಬೀಳೋದಿಲ್ಲ. ಮತ್ತು ಪಕ್ಕದಲ್ಲಿ ನಿಂತ್ಕೊಳ್ಳಿ. ಎಣ್ಣೆಯಲ್ಲಿ ಈ ನಮ್ಮ ತಲೆ ಕೂದಲಿನ ಎಣ್ಣೆ ಅಂತಲ್ಲ, ಎಣ್ಣೆಯಲ್ಲಿ ಯಾವುದೇ ಅಡುಗೆ ಮಾಡುವಾಗ ನೀವು ಅದರ ಪಕ್ಕದಲ್ಲಿ ನಿಂತ್ಕೊಳ್ಬೇಕು. ನಾನು ಇದು ಉಕ್ಕಿ ಬರುವಾಗ ಸ್ಟವ್ ಆಫ್ ಮಾಡಿದ್ದಕ್ಕೆ ನಾನು ಬಚಾವಾದೆ, ಯಾಕಂದರೆ ಮನೆಯಲ್ಲೂ ಯಾರು ಇರಲಿಲ್ಲ. ನಮಗೆ ಅಕ್ಕಪಕ್ಕ ಮನೆಗಳು, ಅಯ್ಯೋ, ನಾವು ಸ್ವಲ್ಪ ಯಾಮಾರಿದರೆ ಜೀವನದಲ್ಲಿ ಏನೆಲ್ಲ ನಡೀಬೋದಲ್ಲ, ತುಂಬ ಕೇರ್ಫುಲ್ಲಾಗಿ. ಆಮೇಲೆ ಪಾತ್ರೆಯನ್ನು ಚೇಂಜ್ ಮಾಡಿದೆ ನಾನು ನೋಡಿ. ಸ್ವಲ್ಪ ಎಣ್ಣೆಯನ್ನು ಒಂದು 1/4 ಲೀಟ್ರ್ ಎಣ್ಣೆಯನ್ನು ನಾನು ದೊಡ್ಡ ಒಂದು 10 ಲೀಟ್ರ್ ಇದು ಅಡುಗೆ ಮಾಡೋಷ್ಟು ದೊಡ್ಡ ಪಾತ್ರೆಯಲ್ಲಿ ಹಾಕಿದೆ. ಆಗ ಭಯ ಇರೋದಿಲ್ಲಲ್ಲ ನಮಗೆ. ಆಮೇಲೆ ನಾವು ಸೋಸಿ ತೆಗಿಬೋದಲ್ಲ. ಈಗ ಇದನ್ನು ಚೆನ್ನಾಗಿ ಕುದಿಸಿ ಅದನ್ನು ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಸೀದು ಹೋಗ್ಬೋದು. ಯಾಕಂದ್ರೆ ನಾವು ರುಬ್ಬಿದ್ದಲ್ವ, ನಾವು ಹಾಗೆ ಹಾಕಿದರೆ ಅದೇನಾಗೋದಿಲ್ಲ. ಪುಡಿ ಹಾಗೆ ಹಾಕಿದರೆ, ಈಗ ನಾವು ಎಲೆನೋ ಪುಡಿನೋ ಅದೆಲ್ಲ ಹಾಗೆ ಹಾಕಿದರೆ ನಾವು ಅಲ್ಲಿ ಪಕ್ಕದಲ್ಲೇ ನಿಂತಿರಬೇಕಾದ್ರೆ ಸೀದು ಹೋಗೋದಿಲ್ಲ. ಇದು ನೋಡಿ, ಪೇಸ್ಟ್ ಹಾಕಿದ್ದಕ್ಕೆ ಸೀದು ಹೋಗೋ ಸಾಧ್ಯತೆ ಇದೆ. ಹಾಗೆ ಕೈ ಆಡಿಸ್ತಾ ಇರಬೇಕು. ಆಗ ಈಗ ಕರಗಿಸ್ತಾನೇ ಇರಬೇಕು. ಅದರ ಒಂದು ತಟ ಪಟ ಸೌಂಡು ಹೋಗೋವರೆಗೆ ಹೀಗೆ ಕದಡಿಸ್ತಾ ಇರಬೇಕು. ಒಂದು 1/4 ಲೀಟ್ರ್ ಎಣ್ಣೆ ನಮಗೊಂದು 3/4 ಅಥವಾ ಒಂದು 800-900 ಗ್ರಾಮ್ ಸಿಗ್ತದೆ, ತೊಂದರೆ ಇಲ್ಲ. ಆದರೆ ಪ್ಯೂರ್ ಎಣ್ಣೆ. ಯಾರನ್ನು ನಂಬಿ ನೀವು ಎಣ್ಣೆಯನ್ನು ಹೊರಗಡೆಯಿಂದ ತೆಗಿಬೇಡಿ. ದಯವಿಟ್ಟು ಎಣ್ಣೆ ಒಂದೇ ಒಂದು ಸಲ ಮಾಡಿ ನೋಡಿ. ನಿಮಗೆ ಅಕಸ್ಮಾತ್ ದಾಸವಾಳ ಇಲ್ವೋ ಮನೆಯಲ್ಲಿ, ದಾಸವಾಳ ಪುಡಿ ಒಳ್ಳೆ ಆಯುರ್ವೇದಿಕ್ ಅಂಗಡಿಯಲ್ಲಿ ಸಿಗುತ್ತೆ. ಆಮೇಲೆ ಯಾವುದೆಲ್ಲ ಇದೆ ಇಲ್ಲಿ, ನಾನು ಈ ಎಣ್ಣೆ ಕುದಿಯುವಾಗ ನಾನು ಸ್ವಲ್ಪ ಬ್ರಹ್ಮಿ ಎಲೆಗಳೆಲ್ಲ ನಾನು ನೆಟ್ಟಿದ್ದೆ, ಅದನ್ನು ಕೂಡ ನಾನು ಒಂದು ಹಿಡಿ ಹಾಕಿದೆ. ಹಾಗೆ ನೋಡಿ, ರೋಸ್ಮೇರಿ ಎಲೆ, ಇದು ಗಂಧಿಗೆ ಅಂಗಡಿಯಲ್ಲಿ ಸಿಗ್ತದೆ. ಎಲ್ಲ ಗಂಧಿಗೆ ಅಂಗಡಿಯಲ್ಲಿ ಸಿಗೋದಿಲ್ಲ, ಕೆಲವು ಅಪರೂಪದ ಗಂಧಿಗೆ ಅಂಗಡಿಯಲ್ಲಿ ರೋಸ್ಮೇರಿ ಅಂದರೆ ಪ್ಯೂರ್ ರೋಸ್ಮೇರಿ ಎಲೆ ಸಿಗ್ತದೆ. ನಿಮಗೆ ಪುಡಿ ಅಂದರೆ ಎಲೆಯನ್ನು ಪುಡಿ ಮಾಡಿದ್ದು ಸಿಗ್ತದೆ. ಅದು ರೋಸ್ಮೇರಿ ಅಂತೂ ತಲೆ ಕೂದಲಿಗೆ ಭಾರಿ ಫಸ್ಟ್ ಕ್ಲಾಸ್. ಹಾಗಾಗಿ ನಾನು ತುಂಬ ಹುಡುಕಿ, ನಾನು ಒಂದು 6 ತಿಂಗಳಾಯಿತು ರೋಸ್ಮೇರಿನ. ಇದಕ್ಕಿಂತ ಮೊದಲು ನಾನು ರೋಸ್ಮೇರಿ ಹಾಕಿರಲಿಲ್ಲ, ಸಿಗಲಿಲ್ಲ ನನಗೆ. ಈಗ ನನಗೆ ಮೊನ್ನೆ ರೋಸ್ಮೇರಿ ಎಲೆ ಕೂಡ ಸಿಕ್ಕಿತು. ಅದನ್ನು ಕೆಲವು ಗಂಧಿಗೆ ಅಂಗಡಿಯಲ್ಲಿ ಕೇಳಿದಾಗ ನಿಮಗೆ ಕೊಡ್ತಾರೆ, ಇಲ್ಲಾಂದರೆ ಆನ್ಲೈನಲ್ಲಿ ಏನೇ ತಗೊಳ್ಳುವಾಗ ನೋಡಿ ತಗೊಳ್ಳಿ. ಹಾಗೆ ಇದನ್ನೆಲ್ಲ ಹಾಕಿ ಇವಾಗ ನನ್ನದು ಇಷ್ಟು ಸಾಮಗ್ರಿಗಳನ್ನು ಹಾಕಿ ಇದನ್ನೀಗ ಅದರ ಒಂದು ನೊರೆ ಸ್ವಲ್ಪ ಹೋಗಬೇಕು. ಆಮೇಲೆ ಅದರ ಒಂದು ಸೌಂಡ್ ಇದೆ ಅಲ್ವ, ನೀರು ಮಿಕ್ಸ್ ಆದಾಗ ಎಣ್ಣೆ ಸೌಂಡ್, ಅದು ಹೋಗ್ತಾ ಇರುತ್ತೆ. ಆಗ ನಿಮಗೆ ಆಫ್ ಮಾಡಿ ಒಂದು 2-3 ದಿನ ನೀವು ಹಾಗೇ ಇಟ್ಟಿರಬೇಕು, ಗೊತ್ತಾ. ಇವಾಗ ನಾನು ನೋಡಿ ಬ್ರಹ್ಮಿ ಎಲೆಯನ್ನು ಇವಾಗ ಹಾಕ್ತಾಯಿದ್ದೇನೆ. ಹಾಗೆ ಕುದಿಯೋದು ಪಕ್ಕದಲ್ಲಿ ನಿಂತ್ಕೊಂಡು, ನಿಮ್ಗೆ ಏನಿಲ್ಲ ಅಂದರೂ ನಿಮ್ಮ ಒಂದು 1/4 ಅವರ್ ಬೇಕಾಗ್ತದೆ. ತಾಳ್ಮೆಯಿಂದ ಮಾಡಿ, ಹುಷಾರಾಗಿ ಮಾಡಿ, ಕೇರ್ಫುಲ್ಲಾಗಿ ಮಾಡಿ. ನಾನೇನು ಬಚಾವಾದೆ, ನಾನು ಸ್ಟೌವಲ್ಲಿ ಏನೇ ಮಾಡುವಾಗಲೂ ಸ್ಟವ್ ಬಿಟ್ಟು ಪಕ್ಕಕ್ಕೆ ಹೋಗಲ್ಲ. ನನಗೆ ಸ್ವಲ್ಪ ಬೆಂಕಿ ಮತ್ತು ಅಕ್ಕಪಕ್ಕ ಮನೆಯಲ್ಲೂ ಕೂಡ ಜೀವಗಳಿದೆ ಅಲ್ವ, ಹಾಗಾಗಿ ತುಂಬ ನಮ್ಮ ಮನೆಗಿಂತಲೂ ಕೇರ್ಫುಲ್ಲಾಗಿ ನನ್ನ ಅಕ್ಕಪಕ್ಕದ ಮನೆಗೆ ಗಮನ ಕೊಡ್ತೇನೆ. ಪ್ರತಿಯೊಬ್ಬರು ಮನೆ ಕಟ್ಟೋದಾದರೂ ಎಷ್ಟು ಕಷ್ಟಪಟ್ಟು ಅದರಲ್ಲಿ ಮನೆಗೆ ಹೋಗಲಿ, ಅಲ್ಲಿರುವ ಜೀವ ಎಷ್ಟು ಪ್ರಾಮುಖ್ಯವಾದ್ದಲ್ವ. ನಮ್ಮ ಏನೋ ಒಂದೊಂದು ಕೇರ್ಲೆಸ್ಸಿಂದ ಒಂದಷ್ಟು ಜನಗಳಿಗೆ ಹಾನಿ ಆದರೆ ಬಹಳ ಕಷ್ಟ ಇದೆ. ಹಾಗಾಗಿ ಎಣ್ಣೆಯದು ಏನೇ ವಸ್ತು ಮಾಡುವಾಗ ಪಕ್ಕದಲ್ಲಿ ನಿಂತ್ಕೊಂಡು ಸ್ವಲ್ಪ ಎಣ್ಣೆಯನ್ನು ದೊಡ್ಡ ಪಾತ್ರೆಯಲ್ಲಿ ಮಾಡಿ ಅಂತ ಮತ್ತೆ ಹೇಳ್ತಾ ಇದ್ದೇನೆ. ಇವತ್ತಷ್ಟು ದೊಡ್ಡ ಅನಾಹುತ ಆಗ್ತಾಯಿತ್ತು. ನಾನು ಪಕ್ಕದಲ್ಲಿ ಎಲ್ಲ ಸ್ಟವ್ ಆಫ್ ಮಾಡಿಲ್ಲ. ಕುದಿತ ಮೇಲೆ ಬರುವಾಗಲೂ ನನಗೆ ಅಂದಾಜಾಯಿತು ಇದು ಖಂಡಿತ ಅಷ್ಟು ನೊರೆ ಬಂತು. ಈಗ ನಮ್ಮ ಎಣ್ಣೆ ರೆಡಿಯಾಗಿದೆ. ಇದನ್ನು 2-3 ದಿನ ಬಿಟ್ಟು
ಒಂದು ಸೋಸುವ ಪಾತ್ರೆಯಲ್ಲಿ ಚೆನ್ನಾಗಿ ಸೋಸಿ ಅದರ ಹಿಂಡಿನ ಬೇಕಂದ್ರೆ ಮತ್ತೆ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿ ಅದನ್ನು ನೈಸ್ ಮಾಡಿ ನೀವು ತಲೆ ಕೂದಲಿಗೆ ನಮ್ಮ ಮೆಂತ್ಯ ಎಲ್ಲ ಹಚ್ಚಲ್ವ ಹಾಗೆ ಹಚ್ಬೋದು. ಅದರ ಹಿಂಡಿನ ಖಂಡಿತವಾಗಿ ಬಿಸಾಕಬೇಡಿ, ಅದರಲ್ಲಿ ಆಯಿಲ್ ಕೂಡ ಮಿಕ್ಸ್ ಇದೆ. ಇವಾಗ ನೋಡಿ 2.5 ದಿನದ ನಂತರ ನಾನು ಇದನ್ನು ಈಗ ಸೋಸಿಟ್ಟಿದ್ದು, ಆಗ ಅದರಲ್ಲಿರುವ ಎಲ್ಲ ಅಂಶಗಳನ್ನು ಎಳ್ಕೊಳ್ತದೆ. ನಾನು ಉಳಿದಿದ್ದ ಸ್ವಲ್ಪ ಪೇಸ್ಟ್ನ ತಲೆಗೆ ಹಾಕಿ ನಂತರ ಎಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ. ಅದನ್ನು ಈಗ 3 ದಿನಕ್ಕೆ ಒಂದು ಸಲ ಹಾಕಿದಾಗ ಎಲ್ಲೂ ವೇಸ್ಟ್ ಆಗಲಿಕ್ಕೆ ಏನೂ ಇಲ್ಲಲ್ವ. ಇದೆಲ್ಲ ಪೂರ್ತಿ ತಣ್ಣದಿರುತ್ತಲ್ವ, ನಮಗೆ 2 ದಿನ ಆದಮೇಲೆ ಪೂರ್ತಿ ತಣ್ಣದಿರ್ತದೆ. ನೋಡಿ ಎಂಥ ಸೂಪರ್ ಬೆಣ್ಣೆ ಆಯಿತು ನೋಡಿ. ಇದನ್ನು ಖಂಡಿತವಾಗಿ ಮನೆಯಲ್ಲಿ ಮಾಡಿ, ನಿಮಗೆ ಏನಿಲ್ಲ ಎಲ್ಲವೂ ಕೂಡ ಈಗ ಆಯುರ್ವೇದಿಕ್ ಅಂಗಡಿಯಲ್ಲಿ ಸಿಗ್ತದೆ. ದಾಸವಾಳ ಇಲ್ಲಾಂದರೆ ಪ್ಯೂರ್ ದಾಸವಾಳ ಪುಡಿ ಕೂಡ ಸಿಗ್ತದೆ. ಅದನ್ನು ಒಂದು ನೋಡಿ ಬಾಟ್ಲಲ್ಲಿ ಹಾಕಿ ಟೈಟ್ ಮುಚ್ಚಳ ಹಾಕಿ, ಹಾಗೆ ಇದನ್ನು 1 ವರ್ಷ ತನಕ ಇಟ್ಟರೆ ಏನಾಗೋದಿಲ್ಲ. ಎಲ್ಲವೂ ಪ್ಯೂರ್ ಆಗಿರೋದೇ ನಾನು ಮಾಡಿದ್ದು. ದಿನ ಹೋದಾಗೆ ಇದರ ಒಂದು ಏನು ಹೇಳೋದು, ಇದರಲ್ಲಿರುವ ಒಂದು ಅಂಶ, ಒಳ್ಳೆಯ ಅಂಶ ಜಾಸ್ತಿ ಆಗ್ತಾ ಹೋಗ್ತದೆ. ಹೀಗೆ ಬಾಟ್ಲಲ್ಲಿ ಹಾಕಿಡಿ. ಈಗ ನಾನು ಅಷ್ಟು ಎಣ್ಣೆ ಹಾಕಿ ನನಗೆ ಇಷ್ಟು ಎಣ್ಣೆ ಸಿಕ್ಕಿದೆ ನೋಡಿ. ಅದು ಕುದಿಲಿಕ್ಕೆ ಬಿಟ್ಟಿದ್ದಲ್ವ, ಅದನ್ನು ಮತ್ತೆ ಹೇಳ್ತಾನೆ, ಕೇರ್ಫುಲ್ಲಾಗಿ ಮಾಡಿ, ಕ್ಲೀನಾಗಿ ಮಾಡಿ. ನಿಮ್ಮ ಜೀವದ ಥರನೇ ಅಕ್ಕಪಕ್ಕ ಜೀವದ ನೆನಪಿರಲಿ. ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.